ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮನೆಯಲ್ಲೇ ಕೂತು ಆನ್ಲೈನ್ನಲ್ಲಿ ಈ ಒಂದು ಎನ್ಯುಮರೇಷನ್ ಫಾರಮ್ನ ಯಶಸ್ವಿಯಾಗಿ ಸಲ್ಲಿಸೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವು ಈ ಒಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಫಿಸಿಕಲಿಯಾಗಿ ಫಾರಮ್ ಮನೆಗೆ ಬಂದು ಕೊಟ್ಟಿರ್ತಾರಲ್ಲ, ಆ ಒಂದು ಫಾರಮ್ನ ಫಿಲಪ್ ಮಾಡೋ ಅಗತ್ಯ ಇಲ್ಲ. ನಿಮ್ಮದು ಯಶಸ್ವಿಯಾಗಿ ಈ ರೀತಿ ರೆಫರೆನ್ಸ್ ನಂಬರ್ ಸಮೇತವಾಗಿ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ. ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ECINET ಈ ರೀತಿ ಇರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ತದನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಸರ್ಚ್ ಬಾರ್ಗೆ ಹೋಗಿ ಮೊದಲು ಬಾರಿಗೆ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿ ಪೇಜ್ ಓಪನ್ ಆಗ್ತದೆ. 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದಂಥವ್ರು ಅಥವಾ ನಿಮ್ಮ ತಂದೆ ತಾಯಿ ಹೆಸರಿದ್ದಂಥವ್ರು ಈ ಒಂದು ಕೆಲಸನ ಮಾಡಬೇಕು. ಅಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಸೆಲೆಕ್ಟ್ ದ ಸ್ಟೇಟ್ ಅಂತ ಕೇಳುತ್ತೆ. ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಡಿಸ್ಟ್ರಿಕ್ಟ್ ಕೇಳುತ್ತೆ. ಹಾಗೆಯೇ ನಿಮ್ಮ ಅಕೌಂಟ್ ಕಾನ್ಸ್ಟಿಟ್ಯೂಯೆನ್ಸಿ, ನಿಮ್ಮ ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ಪೋಲಿಂಗ್ ಬೂತು, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಷ್ಟು ಎಲೆಕ್ಷನ್ ಬೂತ್ಗಳಿದೆ ಅಷ್ಟಕ್ಕೆಲ್ಲ ಒಂದೊಂದು ಸೀರಿಯಲ್ನಾಗೆ ಒಂದು ನಂಬರ್ ಕೊಟ್ಟಿರ್ತಾರೆ. ನಿಮ್ಮ ಊರಿನ ಬೂತು ಎಷ್ಟು ಪೋಲಿಂಗ್ ನಂಬರು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬರಬೇಕು. ಇಲ್ಲಿ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಹಾಕೋ ಅಗತ್ಯ ಇಲ್ಲ. ಕೆಳಗಡೆ ಬಂದು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಇಲ್ಲಿ ಬರೀಬೇಕಾಗ್ತದೆ. ಒಂದು ಹೆಸರು ತಪ್ಪಾದರೂ ಕೂಡ ಅದು ಫೆಚ್ ಆಗಲ್ಲ. ನಂತರ ಕೆಳಗಡೆ ಬಂದು 2002ರಲ್ಲಿ ನಿಮಗೆ ಎಷ್ಟು ಏಜ್ ಆಗಿತ್ತು ಅದನ್ನು ಹಾಕಬೇಕು. ನಂತರ ರಿಲೇಟಿವ್ ಟೈಪ್ ಅಂತ ಕೇಳುತ್ತೆ. 2002ರಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ಗಂಡನ ಹೆಸರು ಯಾರಿತ್ತು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಕೆಳಗಡೆ ಬಂದು ಎಲೆಕ್ಟ್ರಲ್ 2002 ಆ ರಿಲೇಟಿವ್ ನೇಮು, ನಿಮ್ಮ ತಂದೆ ಹೆಸರು ಅಥವಾ ಮದುವೆಯಾಗಿರೋ ನಿಮ್ಮ ಗಂಡನ ಹೆಸರು ಯಾವುದಿದೆ ಅದು ಹಾಕಿ ನೀವು ಸರ್ಚ್ ಅಂತ ಮಾಡಬೇಕು. ನಂತರ ನೀವು ಕರೆಕ್ಟಾದ ಹೆಸರನ್ನ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಈ ರೀತಿಯಾದ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪಾರ್ಟ್ ನಂಬರ್ ಅಂತ ಶೋ ಆಗ್ತಿದೆಯಲ್ಲ, ಈ ಒಂದು ಪಾರ್ಟ್ ನಂಬರು ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದಾಗ ಬೇಕಾಗ್ತದೆ. ಅದನ್ನು ಕಾಪಿ ಮಾಡ್ಕೊಳ್ಳಿ. ತದನಂತರ ನಿಮಗೆ ಇಲ್ಲೂ ಗೊತ್ತಾಗಲಿಲ್ಲ ಅಂದರೆ ಇನ್ನು ನೆಕ್ಸ್ಟ್ ಆಪ್ಷನ್ ಇದೆ, ಲಾಸ್ಟ್ SIR ಈ ರೋಲ್ ಅಂತ ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ವಿಲೇಜ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಕೇಳುತ್ತೆ. ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಈಗ ಅದು ಸರ್ವರ್ ಸಮಸ್ಯೆಯಿಂದಾಗಿ ಈ ರೀತಿ ಓಪನ್ ಆಗ್ತಾಯಿಲ್ಲ. ನೀವು ಟ್ರೈ ಮಾಡಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ವೇವ್ ಡೌನ್ಲೋಡ್ 2002 ಎಲೆಕ್ಟ್ರೋ ರೋಲ್ ಅಂತ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟು ಮತ್ತೆ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಕೇಳುತ್ತೆ. ನಂತರ ಸೆಲೆಕ್ಟ್ ದ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೇಳುತ್ತೆ. ನಂತರ ಪಾರ್ಟ್ ನಂಬರ್ ಅಂತ ಕೇಳುತ್ತೆ. ಈ ಪಾರ್ಟ್ ನಂಬರ್ ಅಂದರೆ ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮದು 2002ರಲ್ಲಿ ನಿಮ್ಮ ಬೂತ್ನ ಮತಗಟ್ಟೆ ಸಂಖ್ಯೆನ ಹಾಕಬೇಕು. ನಿಮಗೆ ಅದು ಹಳೆ ವೋಟರ್ ID 2002ರ ವೋಟರ್ IDಲಿ ಹಿಂದುಗಡೆ ಕಾಲಮಲ್ಲಿ ಇರುತ್ತೆ. ಆ ಒಂದು ಗೊತ್ತಾಗಲಿಲ್ಲ ಅಂದರೆ 2002ರ ನಿಮ್ಮೂರಿನ ಯಾರದೇ ವ್ಯಕ್ತಿಯ ವೋಟರ್ IDನ ಹಿಂದ್ಗಡೆ ಇರ್ತಕ್ಕಂಥ ಆ ಒಂದು ನಂಬರ್ ಹಾಕಿ ಸರ್ಚ್ ಮಾಡಿ. ನಿಮ್ಮೂರಿನ ಈ ರೀತಿ PDF ಓಪನ್ ಆಗ್ತದೆ. ಈ PDFನ ಎಡಭಾಗದಲ್ಲಿ ಇದೆಯಲ್ಲ ಆ ಸೀರಿಯಲ್ ನಂಬರು, ಅದೇ ಕ್ರಮ ಸಂಖ್ಯೆ. ಈಗ ಎನ್ಯುಮರೇಷನ್ ಫಾರ್ಮ್ ತುಂಬೋರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಮೇನ್ ಪೇಜ್ಗೆ ಬರ್ತಾ ಇದ್ದೀನಿ. ಇಲ್ಲಿ ವೇವ್ ರಿಜಿಸ್ಟ್ರೇಷನ್ ಫಾರ್ಮ್ಸ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಹೊಸ ಯೂಸರ್ ಆಗಿತ್ತು ಅಂದರೆ ಅಲ್ಲಿ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಬಂದು ಇಲ್ಲಿ ನೀವು ಒಂದು ಫೋನ್ ನಂಬರ್ನ ಕೊಟ್ಟು ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಪೇಜು ಮತ್ತೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಯಾರ್ದು SIRಗೆ ಈ ಒಂದು ಎನ್ಯುಮರೇಷನ್ ಫಾರಮ್ ತುಂಬ್ತಾ ಇದ್ರಿ ಆ ಒಂದು ವೋಟರ್ ID ಕಾರ್ಡಲ್ಲಿ ಹೆಸರಿರ್ತಕ್ಕಂಥವನ್ನ ಫಸ್ಟ್ ನೇಮ್ಗೆ ಅಂತ ಹಾಕಿ, ಒಂದು ವೇಳೆ ಇನ್ಸಿಲ್ ಇದ್ದರೆ ಲಾಸ್ಟ್ ನೇಮ್ಗೆ ಹಾಕಿ, ಇನ್ಸಿಲ್ ಇಲ್ಲ ಅಂದರೆ ಸರ್ನೇಮ್ ಇತ್ತು ಅವ್ರಿಗೆ ಅಂದರೆ ಸರ್ನೇಮ್ಗೆ ಹಾಕಿ, ಬಂದಿರೋ OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಮಾಡಿ ಮತ್ತೆ ಮೇನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಈಗ ನೀವು ರಿಜಿಸ್ಟರ್ ಮಾಡ್ಕೋದಾಗ ಕೊಟ್ಟಿದ್ದೀರಲ್ಲ ಆ ಒಂದು ಫೋನ್ ನಂಬರ್ನ ಹಾಕಿ ಕೆಳಗಡೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಈಗ ಮತ್ತೆ ಕೂಡ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮಾಡ್ಕೊಂಡ ನಂತರ ಯಶಸ್ವಿಯಾಗಿ ಈ ರೀತಿ ಲಾಗಿನ್ ಆಗುತ್ತೆ. ಇಲ್ಲಿ ಮತ್ತೆ ನೀವು ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನೋ ಆಪ್ಷನ್ನೇ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರಮ್ ಆನ್ಲೈನ್ ಅಂತ ಇದೆ ನೋಡಿ ಗ್ರೀನಲ್ಲಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಈ ರೀತಿಯಾಗಿ ಸ್ಕ್ರೋಲ್ ಡೌನ್ ಆಗುತ್ತೆ. ಇಲ್ಲಿ ಬಂದು ನೀವು ಮೇಲ್ಗಡೆ ಸೆಲೆಕ್ಟ್ ದ ಸ್ಟೇಟ್ ಅಂತ ಇದೆ ನೋಡಿ, ಅಲ್ಲಿ ಬಂದು ಇಲ್ಲಿ ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಬಂದು ಎಂಟರ್ ಯುವರ್ ಎಫೆಕ್ಟ್ ನಂಬರು ಅಂದರೆ ನಿಮ್ಮ ವೋಟರ್ ID ಕಾರ್ಡ್ ನಂಬರು ಯಾವುದಿದೆ ಅದನ್ನು ಎಂಟ್ರಿ ಮಾಡಿ. ಪ್ರಸ್ತುತ ಇರ್ತಕ್ಕಂಥ ವೋಟರ್ IDನ ಕಾರ್ಡ್ ನಂಬರ್ನ ಹಾಕಬೇಕು. ಹಾಕಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಡಾಟಾ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ. ನಿಮ್ಮ ವಿಧಾನಸಭಾ ಕ್ಷೇತ್ರ, ಪ್ರಸ್ತುತ ಇರ್ತಕ್ಕಂಥದ್ದು, ಪೋಲಿಂಗ್ ಬೂತು ಎಲ್ಲ ಕೂಡ ಓಪನ್ ಆಗ್ತದೆ. ಇಲ್ಲಿ ರೆಡ್ಡಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಈ ಒಂದು ಫಾರಮ್ನ ತುಂಬಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವ ಹೆಸರು ಹಾಗೆ ವೋಟರ್ ID ಕಾರ್ಡಲ್ಲಿರುವಂಥ ಹೆಸರು ಎರಡೂ ಕೂಡ ಒಂದೇ ಮ್ಯಾಚ್ ಇರಬೇಕಾಗ್ತದೆ. ಅಂದರೆ ಈಗ ಕರೆಂಟ್ ಇರ್ತಕ್ಕಂಥ ವೋಟರ್ ID ಕಾರ್ಡ್ ಹೆಸರು ಎಲ್ಲ ಮ್ಯಾಚ್ ಇರಬೇಕಾಗ್ತದೆ. ಹಾಗೆ ನಿಮ್ಮ ವೋಟರ್ ID ಕಾರ್ಡ್ಗೆ ಫೋನ್ ನಂಬರ್ ಕೂಡ ಲಿಂಕ್ ಆಗಿರಬೇಕು. ಅಂದರೆ ವೋಟರ್ IDಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥದ್ದಲ್ಲ, ವೋಟರ್ ID ಲಿಂಕ್ ಆಗಿರಬೇಕು. ವೋಟರ್ ID ಲಿಂಕ್ ಆಗಲಿಲ್ಲ ಅಂದರೆ ನಿಮ್ಮ BLOಗಳು ಮನೆಗೆ ಬಂದು ಫಾರಮ್ ಕೊಟ್ಟಿರ್ತಾರಲ್ಲ ಆ ಒಂದು ಆಫ್ಲೈನ್ ಫಾರಮ್ನೇ ಫಿಲಪ್ ಮಾಡಿ ನೀವು ಕೊಡಬೇಕಾಗ್ತದೆ. ಈಗ ನನ್ನ ಹೆಸರು ಕರೆಕ್ಟ್ ಆಗಿದೆ, ಹಾಗೆ ಫೋನ್ ನಂಬರ್ ಕೂಡ ಲಿಂಕ್ ಆಗಿದೆ. ನಾನೀಗ ಕೆಳಗಡೆ ಬಾಕ್ಸಲ್ಲಿ ಫೋನ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಫೋನ್ ನಂಬರ್ ಹಾಕಿದ ನಂತರ ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕು. ಈಗ ನೀವು ಕೊಟ್ಟಿರೋ ಫೋನ್ ನಂಬರ್ಗೆ ಮತ್ತೆ ಕೂಡ ಒಂದು OTP ಬರುತ್ತೆ. ಆ ಒಂದು OTPನ ಆ ಬಾಕ್ಸಲ್ಲಿ ಹಾಕಿ ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕು.
ಈಗ ಸಕ್ಸಸ್ಫುಲ್ಲಾಗಿ ನಿಮ್ಮದು ವೆರಿಫೈಡ್ ಆದ ನಂತರ ಕೆಳಗಡೆ ಈ ರೀತಿ ಆಪ್ಷನ್ಗಳು ತೆರ್ಕೊಳ್ಳುತ್ತೆ. ಸೆಲೆಕ್ಟ್ ದ ಒನ್ ಕ್ಯಾಟಗರಿ ಅಂತ. ಇಲ್ಲಿ ಪ್ರಶ್ನೆ ಆಪ್ಷನ್ ಬಂದು ಮೈ ನೇಮ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೋಲ್ ಆನ್ ಲಾಸ್ಟ್ SIR 2002ರ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಅಂದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇತ್ತೀಚಿನ ಮತದಾರ, ನನಗೆ 2002ರ ಮತದಾರ ಪಟ್ಟಿಲಿ ಇಲ್ಲ ಅಂದರೆ ಕೆಳಗಡೆ ಬಂದು ಮೈ ಪೇರೆಂಟ್ಸ್ ನೇಮ್ ಫಾದರ್ ಮದರ್ ಗ್ರ್ಯಾಂಡ್ ಫಾದರ್ ಹಾಗೆ ಗ್ರ್ಯಾಂಡ್ ಮದರ್ ನೇಮು 2002ರ ಪಟ್ಟಿಲಿದೆ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ 2002ರ ಪಟ್ಟಿಲಿ ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಅಜ್ಜಿ ತಾತನ ಹೆಸರಿಲ್ಲ, ಅವರು 2025-26ರ ಲೀಸ್ಟಲ್ಲಿ ಅವ್ರ ಹೆಸರಿದೆ ಅಂದವರು 3ನೇ ಆಪ್ಷನ್ ಬಂದು ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ಹೆಸರು ಹಾಗೆ ನಿಮ್ಮ ಪೇರೆಂಟ್ಸ್ ಹೆಸರು 2002ರ ಮತಪಟ್ಟಿಲಿ ಯಾವುದು ಒಬ್ರದ್ದು ಕೂಡ ಇಲ್ಲ ಅಂದವರು ಕೊನೆ ಆಪ್ಷನ್ 4ನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಫಾರಮ್ನ ತುಂಬಬೇಕಾಗ್ತದೆ. ನನ್ನ ಹೆಸರು 2002ರ ಮತಪಟ್ಟಿಯಲ್ಲಿ ಇರೋದ್ರಿಂದ ನಾನು ಫಸ್ಟ್ ಆಪ್ಷನ್ ಇದೆ ನೋಡಿ, ಮೈ ನೇಮ್ ಇಸ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ರೋಲ್ ಅಂತೇಳಿ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ರಾಜ್ಯದ 224 ಕಾನ್ಸ್ಟಿಟ್ಯೂಯೆನ್ಸಿಗಳು ಶೋ ಆಗ್ತವೆ. ಅಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಯಾವ ನಂಬರ್ಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಕ್ಲಿಕ್ ಮಾಡಿದ್ರೆ ಇದು ಬೂತು ಮತಗಟ್ಟೆ ಸಂಖ್ಯೆ ಅಥವಾ ಭಾಗ ಸಂಖ್ಯೆ, ನಿಮ್ಮ ಒಟ್ಟು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಒಟ್ಟು ಮತದಾನದ ಬೂತ್ಗಳು ಎಷ್ಟಿದೆ ಅವೆಲ್ಲಕ್ಕೂ ಕೂಡ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ನಿಮ್ಮ ಬೂತು ನಿಮ್ಮ ಊರಿನ ಬೂತು ಎಷ್ಟನೇ ನಂಬರ್ಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ದ ಪಾರ್ಟ್ ಆರ್ ಸೀರಿಯಲ್ ನಂಬರ್ ಅಂತ ಕೇಳುತ್ತೆ ನೋಡಿ, ಈ ಒಂದು ಆಪ್ಷನ್ ಬಂದು ನಾನು ಮೊದಲೇ ಹೇಳಿದ ರೀತಿ ಇಲ್ಲಿ ಪಾರ್ಟ್ ನಂಬರ್ ಅಂತ ಇರುತ್ತೆ ನೋಡಿ, ಆ ಪಾರ್ಟ್ ನಂಬರ್ ಅಂದರೆ ನೀವು ನಿಮ್ಮೂರಿನಲ್ಲಿ ಎಷ್ಟನೇ ಮತದಾರ ಅಂತ ಆ ಒಂದು ಸೀರಿಯಲ್ ನಂಬರ್ನ ತೊಗೊಂಡು ಇಲ್ಲಿಗೆ ಎಂಟ್ರಿ ಮಾಡಬೇಕಾಗ್ತದೆ ಕ್ರಮ ಸಂಖ್ಯೆನ. ಈಗ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಮ ಹೆಸರು ಒಂದು ವೇಳೆ 2002ರ ಮತಪಟ್ಟಿಲಿ ಇತ್ತು ಅಂದರೆ ಇಲ್ಲಿ ಕೆಳಗಡೆ ಶೋ ಆಗ್ತದೆ. ಎಲೆಕ್ಟ್ರಲ್ ನೇಮ್, ರಿಲೇಟಿವ್ ನೇಮ್ ಹಾಗೆ ರಿಲೇಟಿವ್ ಟೈಪು ತಂದೆ ಹೆಸರು ಫಾದರ್ ಅಂತ ಬರುತ್ತೆ. ಅಲ್ಲಿ ಕನ್ಸಲ್ ಬಾಕ್ಸ್ ಇದೆ ನೋಡಿ, ಮೈ ನೇಮ್ ಎಕ್ಸಿಸ್ಟಿಂಗ್ ಇನ್ ಎಲೆಕ್ಟ್ರಲ್ ರೋಲ್ ಕರ್ನಾಟಕ ಇನ್ 2002 ಫಾರ್ ದ ಎಬೌಟ್ ಡೀಟೇಲ್ಸು ಕರ್ನಾಟಕದ 2002ರ ಮತದಾರರ ಪಟ್ಟಿಲಿದೆ ಅಂತ ಕಂಟಿನ್ಯೂ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ಇಲ್ಲಿ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅಲ್ಲಿ ರಿಲೇಷನ್ ಟೈಪ್ ಬಂದು 0 ಅಂತ ಇರುತ್ತೆ, 0 ಅಂತಲೇ ಬರುತ್ತೆ, ಏನು ತಲೆಕೆಡಿಸ್ಕೋಬೇಡಿ. ನಂತರ ಕೆಲವನ್ನ ಇಲ್ಲಿ ಫಿಲ್ ಮಾಡಬೇಕು. ಸ್ಕ್ರೋಲ್ ಮಾಡ್ಕೊಂಬನ್ನಿ, ಕೆಳಗಡೆ ಬಂದರೆ ಅಲ್ಲಿ ನಿಮ್ಮದು ಆಲ್ರೆಡಿ ಫೋನ್ ನಂಬರ್ ವೆರಿಫೈಡ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಆಧಾರ್ ನಂಬರು ಇದು ಆಪ್ಷನಲ್ಲು ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಖಾಲಿ ಬೇಕಾದರೂ ಬಿಡ್ಬೋದು. ನಂತರ ಕೆಳಗಡೆ ಬಂದು ಫಾದರ್ ನೇಮು, ನೀವು ಪ್ರಸ್ತುತ ಇರ್ತಕ್ಕಂಥ ನಿಮ್ಮ ಫಾದರ್ ನೇಮ್ನ ಎಂಟ್ರಿ ಮಾಡಬೇಕು. ಹಾಗೆಯೇ ಫಾದರ್ ಎಫಿಕ್ ನಂಬರು ವೋಟರ್ ID ಕಾರ್ಡ್ ನಂಬರ್ ಇದ್ದರೆ ಎಂಟ್ರಿ ಮಾಡ್ಬೋದು, ಇನ್ ಕೇಸ್ ಬಿಡ್ಬೋದು, ಖಾಲಿ ಬೇಕಾದರೂ ನಡೆಯುತ್ತೆ. ನಂತರ ಕೆಳಗಡೆ ಬಂದು ಮದರ್ ನೇಮು ಇದನ್ನು ಕೂಡ ಬರೀಬೇಕಾಗ್ತದೆ, ಅವ್ರದ್ದು ಕೂಡ ವೋಟರ್ ID ಕಾರ್ಡ್ ನಂಬರ್ ಇದ್ದರೆ ಹಾಕಿ, ಇಲ್ಲಾಂದರೆ ಖಾಲಿ ಬಿಡ್ಬೋದು. ನಂತರ ಕೆಳಗಡೆ ಬಂದು ಸ್ಪೋಸ್ ನೇಮು ಅಂದರೆ ನಿಮ್ಮ ಸಂಗಾತಿಯ ಹೆಸರು, ಗಂಡು ಮಕ್ಕಳು ಮದುವೆ ಆಗಿದ್ರೆ ಅಲ್ಲಿ ಹೆಂಡತಿ ಹೆಸರನ್ನ ಹಾಕಬೇಕು. ಹಾಗೆಯೇ ಹೆಣ್ಮಕ್ಳು ತುಂಬ್ತಾರೆ ಈ ಫಾರಮ್ ಗಂಡನ ಹೆಸರು ಹಾಕಬೇಕು. ಒಂದು ವೇಳೆ ಇಬ್ಬರದು ಕೂಡ ಮದುವೆ ಆಗಿಲ್ಲ ಅಂದರೆ ಆ 2 ಕಾಲಮ್ನು ಕೂಡ ಖಾಲಿ ಬಿಡಬೇಕಾಗ್ತದೆ. ನಂತರ ಕೆಳಗಡೆ ಬಂದು ನೀವು ಎಲ್ಲಿ ಅಪ್ಲಿಕೇಶನ್ ಫಿಲಪ್ ಮಾಡಿದ್ದೀರಾ ಆ ಒಂದು ಊರಿನ ಹೆಸರನ್ನ ಹಾಕಬೇಕು. ನಂತರ ಇಲ್ಲಿ ಚೂಸ್ ಫೈಲ್ ಮಾಡಿ ನೀವೊಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನೀಗ ಆಲ್ರೆಡಿ ಗ್ಯಾಲರಿ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋಟೋನ ಚೂಸ್ ಮಾಡಿ ಈ ರೀತಿ ಕ್ರಾಪ್ ಮಾಡಿ, ಮೇಗಡೆ ಕ್ರಾಪ್ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ಕೂಡ ಫೆಚ್ ಆಗುತ್ತೆ. ತದನಂತರ ಕೆಳಗಡೆ ಬಂದು ಇಲ್ಲಿ ಮತ್ತೆ ಸಬ್ಮಿಟ್ ಅಂತ ಮಾಡಬೇಕಾಗ್ತದೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಕೂಡ ಒಂದು ಈ ರೀತಿಯಾದಂಥ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಏನಿಲ್ಲ, ನೀವೇನು ಫಿಲ್ ಮಾಡುವಂಥದ್ದು ಏನಿಲ್ಲ, ಎಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಇಲ್ಲಿ ಬಾಕ್ಸ್ ಕೂಡ ನೀವು ಟಿಕ್ ಮಾಡಿದ್ರು ಕೂಡ ಅದು ಓಪನ್ ಆಗೋಲ್ಲ. ಸಿಂಪಲಾಗಿ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬನ್ನಿ, ಇಲ್ಲೇನು ಕೂಡ ಎಂಟ್ರಿ ಮಾಡಲಿಕ್ಕಾಗಲ್ಲ. ಕೆಳಗಡೆ ಬಂದು ಅಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ ನೋಡಿ, ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಈಗ ಸಬ್ಮಿಟ್ ಅಂತ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜು ಈ ಸೈನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರ್ನ ಇಟ್ಕೊಂಡಿರಬೇಕಾಗ್ತದೆ. ಮೊದಲಿಗೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ OTP ಅಂತ ಮಾಡಬೇಕು. ನಂತರ ನಿಮ್ಮ ಫೋನ್ಗೆ ಒಂದು OTP ಬರುತ್ತೆ, ಆ OTPನ ಕೆಳಗಡೆ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮದು ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಸಬ್ಮಿಟ್ ಆಗುತ್ತೆ. ಒಂದು ರೆಫರೆನ್ಸ್ ನಂಬರು ಕೂಡ ಒಂದು ಜನರೇಟ್ ಆಗುತ್ತೆ. ಈ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಈ ಒಂದು ರೆಫರೆನ್ಸ್ ನಂಬರು ಫ್ಯೂಚರಲ್ಲಿ ನಿಮಗೆ ಬೇಕಾಗ್ತದೆ. ಇಷ್ಟಾದ ನಂತರ ನೀವು ಈ ಒಂದು ಅರ್ಜಿ ನೀವೇನು ಮಾಡೋ ಹಾಗಿಲ್ಲ, ನೀವು ಆನ್ಲೈನ್ ಸಬ್ಮಿಟ್ ಮಾಡಿ ಸುಮ್ಮನೆ ಮನೇಲಿರೋದಷ್ಟೇ. ಅದು BLO ಲಾಗಿನ್ಗೆ ಹೋಗ್ತದೆ, ಅವರು ಅಪ್ರೂವಲ್ ಕೊಟ್ಕೋತಾರೆ. ಇಲ್ಲಿ ಅವ್ರ ಲಾಗಿನ್ನು ಕೂಡ ಯಾವ ರೀತಿ ಅಪ್ರೂವಲ್ ಮಾಡ್ತಾರೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಅವ್ರ ಲಾಗಿನ್ಗೆ ಹೋದ ನಂತರ ಇಲ್ಲಿ EF ಫಿಲ್ಡ್ ಬೈ ಸಿಟಿಜನ್ BLO ಟು ವ್ಯಾಲಿಡೇಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅವ್ರಿಗೆ. ಅಲ್ಲಿ ನೀವು ಆನ್ಲೈನಲ್ಲಿ ಅರ್ಜಿ ಹಾಕ್ತಂಥವ್ರಿಗೆ BLO ಲಾಗಿನಲ್ಲಿ ಈ ರೀತಿ ಆಪ್ಷನ್ ಇರ್ತಕ್ಕಂಥದ್ದಕ್ಕೆ ಹೋಗಿ ಅದು ಕೂತ್ಕೊಳ್ಳುತ್ತೆ. ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೀವಲ್ಲ, ಅವರು PDF ಅಲ್ಲಿ ಓಪನ್ ಮಾಡ್ಕೊಂಡು ನೋಡ್ತಾರೆ. ಅವರು ಕರೆಕ್ಟಾಗಿ ಎಲ್ಲ ಫಿಲ್ ಮಾಡಿರ್ತಾರೆ. ಇಲ್ಲಿ ಡಿಜಿಟಲ್ ಸೈನ್ ಇರೋದ್ರಿಂದ ಇಲ್ಲಿ ಮ್ಯಾನುವಲ್ ಆಗಿ ಸೈನ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದಿದೆ ನೋಡಿ, ಡಿಜಿಟಲ್ ಸೈನ್ಡ್ ಬೈ ಯಾವ ವ್ಯಕ್ತಿ ಸೈನ್ ಮಾಡಿರ್ತಾನೆ ಅವನ ಹೆಸರು ಬಂದಿರುತ್ತೆ. ಈ ರೀತಿ PDF ಅಂತ ಒಂದು ಫಾರ್ಮೆಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ PDF ಕೂಡ ನೋಡ್ಬೋದು. ಕೆಳಗಡೆ ಎಡಿಟ್ ಅಂತ ಆಪ್ಷನ್ ಇದೆ, ತಪ್ಪಾಗಿದ್ರೆ ಎಡಿಟ್ ಕೂಡ ಮಾಡ್ಬೋದು. ನಂತರ ಎಲ್ಲ ಕರೆಕ್ಟ್ ಇದೆ ಅಂದರೆ ಇಲ್ಲಿ ಫೌಂಡ್ ಓಕೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಅರ್ಜಿ ERO ಲಾಗಿನ್ಗೆ ಪಾಸ್ವರ್ಡ್ ಆಗುತ್ತೆ, ಅಂದರೆ ಮುಂದೆ ಹೋಗುತ್ತೆ. ಇಷ್ಟಲಿಗೆ ನಿಮ್ಮ ಕೆಲಸ ಮುಗಿಯುತ್ತೆ. ಇಷ್ಟಾದ ನಂತರ ಇಲ್ಲಿ ಮತ್ತೆ ಕೆಳಗಡೆ ಬಂದು ನೋಡ್ಬೋದು, EF ಫಿಲ್ಡ್ ಬೈ ಸಿಟಿಜನ್ BLO ವೆರಿಫೈಡ್ ಆದ ನಂತರ ಆಲ್ರೆಡಿ ವೆರಿಫೈಡ್ ಆಗಿದೆ ಅಂತ ಈ ರೀತಿ ಬರುತ್ತೆ. ಇದನ್ನೇನು ನೀವು ಹೇಳಿ ಮಾಡಿಸ್ಬೇಕಾದ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ನಿಮ್ಮ BLOಗಳು ಅವರು ನೋಡ್ಕೊಂಡು ಪ್ರತಿ ದಿವಸ ಕೂಡ ಅಪ್ಡೇಟ್ನ ಮಾಡಲೇಬೇಕು. ಅದರಿಂದ ಅವರು ಮಾಡ್ಕೋತಾರೆ. ನೀವು ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಿ ಸುಮ್ಮನೆ ಇರೋದಷ್ಟೇ. ಸ್ನೇಹಿತರೆ, ಈ ರೀತಿಯಾಗಿ ಆನ್ಲೈನಲ್ಲಿ ಸುಲಭವಾಗಿ ಮನೆಯಲ್ಲೇ ಕೂತು ಮೊಬೈಲ್ ಫೋನ್ ಮುಖಾಂತರ ಈ ಒಂದು ಎನ್ಯುಮರೇಷನ್ ಫಾರಮ್ನ ಫಿಲಪ್ ಮಾಡ್ಬೋದು.
ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.